ವಿತ್ ಇನ್ನೊಂದು ಪ್ರಾಬ್ಲಮ್ ಜೊತೆ ನಾನು ಬಂದಿದ್ದೀನಿ ಆಕ್ಚುಲಿ. ಸೊ ದ ಪ್ರಾಬ್ಲಮ್ ರಿಲೆವೆಂಟ್ ಟು ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ದು ಆ ಪ್ರಾಬ್ಲಮ್ ಆಕ್ಚುಲಿ ಇದು. ಸೊ ವಿ ಮೂವ್ ಆನ್ ಟು ಪ್ರಾಬ್ಲಮ್ ನೌ. ಐ ವಿಲ್ ಡಿಸ್ಕ್ರೈಬ್ ದ ಪ್ರಾಬ್ಲಮ್. ಆ ಪ್ರಾಬ್ಲಮ್ ಏನಂತ ನಾನು ಡಿಸ್ಕ್ರೈಬ್ ಮಾಡ್ತೀನಿ ಫಸ್ಟ್ ನಿಮಗೆ. ಸೊ ಅಜಂತಾ ಕಂಪನಿ ಲಿಮಿಟೆಡ್ ಇನ್ವೈಟೆಡ್ ಅಪ್ಲಿಕೇಶನ್ ಫಾರ್ 40,000 ಶೇರ್ಸ್. ಸೊ ಅಜಂತಾ ಕಂಪನಿ ಎಷ್ಟು ಅಪ್ಲಿಕೇಶನ್ಗೆ ಇನ್ವೈಟ್ ಮಾಡ್ತು? ಸೊ ದ ಇನ್ವೈಟೆಡ್ ಫಾರ್ 40,000 shares. They invited for 40,000 shares of rupees 10 each at a premium of rupees 2 per share ಅಂತ. ಒಟ್ಟು ಟೋಟಲ್ ಆಗಿ 10 rupees ಶೇರು, 2 rupees ಪ್ರೀಮಿಯಂ. ಸೊ 40,000 ಶೇರ್ಸ್ ನ ಇಶ್ಯೂ ಮಾಡ್ತು. ಸೊ 10 ಪ್ಲಸ್ 2 ಎಷ್ಟು? 12 rupees ಆಯ್ತು. ಸೊ ಎಷ್ಟಾಗುತ್ತೆ? 12 rupees ಆಗುತ್ತೆ. ಆ 12 rupees ನ ಯಾವ ರೀತಿ ಕಲೆಕ್ಟ್ ಮಾಡ್ತಾರೆ ಅಂತ ಅಂದ್ರೆ ಅವರು, so I will tell one by one. So 10-12 rupees na. So application alli, so they collected application 3 rupees. Application na 3 rupees collect ಮಾಡ್ತಾರೆ. So allotment, so allotment 5 rupees. So ಅಂದ್ರೆ ಪ್ರೀಮಿಯಂ 2 rupees ನ ಇದ್ರೊಳಗೆ ಕಲೆಕ್ಟ್ ಮಾಡ್ಕೋತಾರೆ. ಸೊ ಪ್ರೀಮಿಯಂ 5 rupees ನ ಏನು 2 rupees ಏನು ಎಕ್ಸ್ಟ್ರಾ ಇದೆ, ಸೊ ಅದ್ರೊಳಗೆ ಕಲೆಕ್ಟ್ ಮಾಡ್ಕೋತಾರೆ. ಸೊ ಪ್ರೀಮಿಯಂ ಎಷ್ಟಿದೆ? ಸೊ 5 rupees ಅಂದ್ರೆ 5 rupees ಅಂದ್ರೆ 3 plus 2 ಅದು. ಸೊ 3 plus 2 ಆಗುತ್ತೆ, 5 rupees ಆಗುತ್ತೆ. ಸೊ 8 rupees ಆಯ್ತು. ಪ್ಲಸ್ ಫಸ್ಟ್ ಕಾಲ್ 2 rupees, ಸೆಕೆಂಡ್ ಕಾಲ್ 2 rupees. ಟೋಟಲಿ ಇಟ್ಸ್ ಬಿಕಮ್ 12 rupees. ಸೊ ಶೇರ್ ಎಷ್ಟಾಯ್ತು? 12 rupees ಆಯ್ತು. ಸೊ ಎಷ್ಟು ರೂಪಾಯಿ ಶೇರ್ ಪ್ರೈಸ್ ಈಗ? 12 rupees. 12 rupees ಅಂತ ಅಂದ್ರೆ 10 plus 2. ಸೊ 12 rupees ಇದನ್ನ ಕಳಿಸ್. ಸೊ ನೆಕ್ಸ್ಟ್ ಸ್ಟ್ಯಾನ್ಸಾ ಓದ್ತೀನಿ ನೋಡಿ ಇಲ್ಲಿ. ಅಪ್ಲಿಕೇಶನ್ ವರ್ ರಿಸೀವ್ಡ್ ಫಾರ್ 75,000 ಶೇರ್ಸ್. ಸೊ ಅಪ್ಲಿಕೇಶನ್ ಎಷ್ಟಕ್ಕೆ ಬಂತು? 75,000 ಅಪ್ಲಿಕೇಶನ್ ಬಂತು. ಆಕ್ಚುಲಿ ಅವ್ರು ಇಶ್ಯೂ ಮಾಡಕ್ ಕೊಟ್ಟಿರೋದು ಎಷ್ಟು? 40,000 ಮಾತ್ರ. ಸೊ ಏನ್ ಮಾಡಿದ್ರು ನೋಡೋಣ, ಜಾಸ್ತಿ ಬಂತು ಅಪ್ಲಿಕೇಶನ್. ಸೊ ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ ನಾವು. ಇದನ್ನೇನಂತ ಕರಿತೀವಿ ನಾವು? ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಸೊ 75,000 ಅಲ್ಲಿ 40,000 ಶೇರ್ಸ್ ಮಾತ್ರ ಅವ್ರು ಇಶ್ಯೂ ಮಾಡೋದು. ಸೊ ಅವ್ರು ಏನ್ ಮಾಡ್ತಾರೆ? 15,000 ರಿಜೆಕ್ಟ್ ಮಾಡ್ತಾರೆ. ಕಂಪ್ನಿ ಏನ್ ಮಾಡ್ತಾರೆ? 50,000 ರಿಜೆಕ್ಟ್ ಮಾಡ್ತಾರೆ. 50,000 ರಿಜೆಕ್ಟ್ ಮಾಡಿದ್ರೆ ಎಷ್ಟಾಗುತ್ತೆ ಶೇರ್ಸ್? 60,000 ಶೇರ್ಸ್ ಆಗುತ್ತೆ. 50,000 ರಿಜೆಕ್ಟ್ ಮಾಡಿದ್ರೆ ಏನಾಗುತ್ತೆ? 60,000 ಇದಾಗುತ್ತೆ. ಸೊ ಆಗೇನ್ ಮಾಡಿದ್ರು? ಎಕ್ಸ್ಟ್ರಾ ಆಯ್ತಲ್ವಾ ಆದ್ರೂ. ಸೊ ಇನ್ನೂ ಎಕ್ಸ್ಟ್ರಾ ಶೇರ್ಸ್ ನ ಮಾಡ್ದಂಗೆ ಆಯ್ತು. ಎಕ್ಸ್ಟ್ರಾ ಶೇರ್ಸ್ ನೇ ಮಾಡ್ದಂಗೆ ಆಯ್ತು ಅಂದ್ರೆ ಆಕ್ಚುಲಿ ಅವ್ರು ಇಶ್ಯೂ ಮಾಡಕ್ ಹೊರಟಿರೋ ಶೇರ್ಸ್ ಗಳು ಎಷ್ಟಪ್ಪ ಅಂತ ಅಂದ್ರೆ, ಸೊ ಪ್ಲಾನಿಂಗ್ ಟು ದೇರ್ ಇಶ್ಯೂ ಎಷ್ಟು ಅಂತ ಅಂದ್ರೆ 40,000 ಶೇರ್ಸ್. ಸೊ ಇನ್ನೂ 20,000 ಶೇರ್ಸ್ ಏನ್ ಮಾಡ್ತಾರೆ ಅದನ್ನ ಹೇಳ್ತಾ ಇರೋದು. ದಿ ಅಲಾಟ್ಮೆಂಟ್ ವಾಸ್ ಮೇಡ್ ಆನ್ ಪ್ರೋರೇಟಾ ಅಂಡ್ ದ ರಿಮೈನಿಂಗ್ ಅಪ್ಲಿಕೇಶನ್. 75,000ದಲ್ಲಿ 15,000 ರಿಜೆಕ್ಟ್ ಮಾಡಿದ್ರು. ಸೊ ಇನ್ನೂ ಎಕ್ಸ್ಟ್ರಾ ಏನ್ 20,000 ಇದನ್ನ ಪ್ರೋರೇಟಾ ಪ್ರಕಾರ ಮಾಡ್ತೀನಿ. ಸೊ ಅದನ್ನ ಯಾವ್ದ್ರ ಬೇಸಿಸ್ ಅಲ್ಲಿ ಮಾಡ್ತಾ ಇದಾರೆ ಅವರು? ಪ್ರೋರೇಟಾ ಬೇಸಿಸ್ ಮೇಲೆ ಮಾಡ್ತಾ ಇದ್ದಾರೆ. ಓಕೆ, ಸೊ ದಟ್ ಈಸ್ 60,000 is to 40,000 ಅಂದ್ರೆ 6:4 ಅಂತ ಅರ್ಥ. ಅದು 6:4 ಅಂದ್ರೆ 4 ಶೇರ್ ತಗೊಂಡವ್ರಿಗೆಲ್ಲ 6 ಶೇರ್ ನ ಕೊಡೋದು ಅಂತ ಅರ್ಥ. ಅದು ಅಂದ್ರೆ 75,000ದಲ್ಲಿ 15,000 ರಿಜೆಕ್ಟ್ ಮಾಡಿ 60,000 ಮಾತ್ರ ಎಕ್ಸೆಪ್ಟ್ ಮಾಡಿದ್ರು. ಸೊ 60,000ದಲ್ಲಿ ಏನಾಗುತ್ತೆ? 40,000 ಶೇರ್ಸ್ ಆಗುತ್ತೆ. 6:4 ಏನಾಗುತ್ತೆ? ಸೊ ದಟ್ಸ್ ವಾಟ್ ದ ರೇಷಿಯೋ. 6:4 is the ratios. ನೆಕ್ಸ್ಟ್ ಮಿಸ್ಟರ್ ಚೇತನ್. ಸೊ ಮಿಸ್ಟರ್ ಚೇತನ್ ಅನ್ನೋನು ಒಂದು ಶೇರ್ಸ್ ಎಷ್ಟಿದೆ ಅಂತಂದ್ರೆ, ಸೊ ಐ ಆಮ್ ಟಾಕಿಂಗ್ ಅಬೌಟ್ ಮಿಸ್ಟರ್ ಚೇತನ್. So Mr. Chetan. So Mr. Chetan, to whom 1,000 shares were allotted, failed to pay the first call money and his shares were forfeited immediately. ಅಂದ್ರೆ ಮಿಸ್ಟರ್ ಚೇತನ್ ಅಂತ ಶೇರ್ ತಗೊಂಡಿರ್ತಾನೆ 1,000 ಶೇರ್ಸ್. ಅವನು ಶೇರ್ ಅಪ್ಲಿಕೇಶನ್ ತಗೋತಾನೆ. ಈಸ್ were allotted, failed to pay the first call money and shares were forfeited ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಕಾಲ್ ದುಡ್ಡು ಕಟ್ಟಲಿಲ್ಲ ಅವನು. ಫಸ್ಟ್ ಕಾಲ್ ದುಡ್ಡು ಕಟ್ಟಲಿಲ್ಲ. ಅವ್ನು ಏನ್ ಮಾಡ್ತಾರೆ? ಇಮಿಡಿಯೇಟ್ ಏನೋ ಅಪ್ಲಿಕೇಶನ್ ದುಡ್ಡು ಕಟ್ತಾನೆ. ಯಾವ್ದು ಕಟ್ಟಲ್ಲ ಅವನು? ಫಸ್ಟ್ ಕಾಲ್ ಮನಿ ದುಡ್ಡನ್ನ ಕಟ್ಟೋದಿಲ್ಲ ಅವನು. ಸೊ ಇಮಿಡಿಯೇಟ್ಲಿ ಏನ್ ಮಾಡ್ತಾರೆ? ಅವನ್ನ ಇಮಿಡಿಯೇಟ್ಲಿ ಏನ್ ಮಾಡ್ಬಿಡ್ತಾರೆ? ಇವನ್ನ ಫರ್ಫಿಟ್ ಮಾಡ್ಬಿಡ್ತಾರೆ. ಸೊ ಫಸ್ಟ್ ಕಾಲ್ ಆದಷ್ಟು ಏನ್ ಮಾಡ್ಬಿಡ್ತಾರೆ? ಇವನ್ನ ಫರ್ಫಿಟ್ ಮಾಡ್ಬಿಡ್ತಾರೆ. ಸೊ ಇವನು ಅಂದ್ರೆ ಅಲಾಟ್ಮೆಂಟ್ ಮನಿ ಕಟ್ಟಿದಾರೆ ನಾವು. ಸೊ ಅಲಾಟ್ಮೆಂಟ್ ಮನಿ ಕಟ್ಟಿದಾರೆ, ಅವನೇನ್ ಇದಿಲ್ಲ. ನೆಕ್ಸ್ಟ್ ಇಸ್ ಮಿಸ್ಟರ್
ನಂದನ್, ಮಿಸ್ಟರ್ ನಂದನ್, ಅವನು they have paid to pay 2 calls, ಎರಡು ಕಾಲ್ಸ್ ಕಟ್ಟಲ್ಲ. ಸೊ is allotted failed to pay first call money and his shares were forfeited. Holder 500 shares ಇದೆ. ಎಷ್ಟಿದೆ ಅವ್ರದ್ದು? 500 shares ಇದೆ. ಸೊ 500 shares. ಸೊ 500 shares ಏನಿದೆ, 500 shares ಅವರು ಫಸ್ಟ್ ಕಾಲು ಕಟ್ಟಲ್ಲ, ಮತ್ತೆ ಫೇಲ್ ಟು ಪೇ ದ 2 ಕಾಲ್ಸ್, ಅವ್ರದ್ದು ಶೇರ್ಸ್ 2 ಕಾಲ್ಸ್ ಆದ್ಮೇಲೆ ಫರ್ಫಿಟ್ ಮಾಡ್ತಾರೆ. ಮಿಸ್ಟರ್ ಚೇತನ್ ನ ಫಸ್ಟ್ ಕಾಲ್ ಅಲ್ಲೇ ಫರ್ಫಿಟ್ ಮಾಡ್ತಾರೆ. ಈಸ್ ಫೇಲ್ ಟು ಪೇ ದ ಫಸ್ಟ್ ಕಾಲ್ ಮನಿ ಅಂಡ್ ಈ ಶೇರ್ಸ್ ಫಾರ್ ಫರ್ಫಿಟೆಡ್ ಇಮಿಡಿಯೇಟ್ಲಿ ಅಂತ ಹೇಳ್ತಾ ಇರೋದು. ಸೊ ಇಲ್ಲಿ ಅಲಾಟ್ಮೆಂಟ್ ಯಾರು ಕಟ್ಟಿಲ್ಲ, ಎಲ್ಲಾರು ಅಲಾಟ್ಮೆಂಟ್ ದುಡ್ಡು ಕಟ್ಟಿದ್ರೆ ಇಬ್ರದ್ದು ಶೇರ್ಸ್ ಅಂದ್ರೆ ಇವನ್ 1000 ಶೇರ್ಸ್ ಇಂದು 500 ಶೇರ್ಸ್ ಇಬ್ರದ್ದು ಶೇರ್ಸ್ ಏನ್ ಮಾಡ್ತಾರೆ, ಬೇರೆಯವ್ರಿಗೆ ಮಿಸ್ಟರ್ ಅರುಣ್ ಅನ್ನೋನ್ಗೆ ಏನ್ ಕೊಡ್ತಾರೆ, 9 rupees ಅಲ್ಲಿ ಅವ್ರಿಗೆ ಕೊಡ್ತಾರೆ. ಸೊ ಇದಕ್ಕೆ ನಾವು ಲಾಸ್ಟ್ ಟೈಮ್ ಮಾಡ್ದಂಗೆ ಅಡ್ಜಸ್ಟೆಡ್ ಎಂಟ್ರಿ ಬರೀ ರೇಷಿಯೋ ಪ್ರೋರೇಟ ಮಾತ್ರ ಬೇಕಾಗಿರುತ್ತೆ ನಮ್ಗೆ, ಇನ್ನೇನು ಬೇಕಲ್ಲ. ಲೆಕ್ಕಕ್ಕೆ 40,000 ಶೇರ್ಸ್ ಇನ್ ಎಕ್ಸೆಸ್ ಆಗಿ 60,000 ಏನಿದೆ 20,000 ಆಲ್ರೆಡಿ ಅಲಾಟ್ಮೆಂಟ್ ಅಲ್ಲಿ ಅಡ್ಜಸ್ಟ್ ಮಾಡ್ಬಿಡ್ತೀವಿ. ಸೊ ಇಲ್ಲಿ ಯಾವುದೇ ರೀತಿ ಅಲಾಟ್ಮೆಂಟ್ ಅಲ್ಲಿ ಕಟ್ಟಿದ್ದಾರೆ ಎಲ್ಲಾರು ದುಡ್ಡು. ಸೊ ಅವ್ರ ಅಲಾಟೆಡ್ ಫೇಲ್ ಟು ಫಸ್ಟ್ ಕಾಲ್ ದುಡ್ಡು ಕಟ್ಟಿಲ್ಲ, ಫಸ್ಟ್ ಕಾಲ್ ಕಟ್ಟಿದ ತಕ್ಷಣ ಕಟ್ಲಿಲ್ಲ ಅಂದಾಗ್ಲೇ ಇಮಿಡಿಯೇಟ್ಲಿ ಅವ್ನ ಏನ್ ಮಾಡಿದ್ರು, ಫರ್ಫಿಟ್ ಮಾಡಿದ್ರು. ಮಿಸ್ಟರ್ ಅವನು 2 ಕಾಲ್ಸ್ ಕಟ್ಟಿಲ್ಲ, ಅವನ್ನ 2 ಕಾಲ್ಸ್ ಆದ್ಮೇಲೆ ಫರ್ಫಿಟ್ ಮಾಡಿದ್ರು. ಸೊ ಇದೇ ಡಿಫ್ರೆನ್ಸ್ ಈ ಪ್ರಾಬ್ಲಮ್ ಅಲ್ಲಿ. ಸೊ ಜನರಲ್ ಎಂಟ್ರೀಸ್ ಪಾಸ್ ಮಾಡಿಸ್ತೀನಿ. ಸೊ ಗಮನ ಇಟ್ಟು ಕೇಳ್ಕೊಳ್ಳಿ. ಸೊ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಅಂತಾನೆ ಹೇಳ್ತೀನಿ. ಸೊ ಓಕೆ, ವಿ ಮೂವ್ ಆನ್ ಟು ಜನರಲ್ ಎಂಟ್ರೀಸ್. ಜನರಲ್ ಎಂಟ್ರೀಸ್ ಕಡೆ ಗಮನ ನೋಡೋಣ. ಜನರಲ್ ಎಂಟ್ರೀಸ್ ಯಾವ ತರ ಬರುತ್ತೆ ಅಂತ. ಸೊ ಒನ್ ಬೈ ಒನ್ ನಾನು ಹೇಳ್ತೀನಿ ನಾವು ನೋಡಿ ಇಲ್ಲಿ. ಸೊ ದ ಫಸ್ಟ್ ಜನರಲ್ ಎಂಟ್ರಿ ಈಸ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು, ದ ಫಸ್ಟ್ ಜನರಲ್ ಎಂಟ್ರಿ ಏನ್ ಪಾಸ್ ಮಾಡ್ತೀರಾ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಫಸ್ಟ್ ಜನರಲ್ ಎಂಟ್ರಿ ಏನ್ ಹೇಳಿ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್. ಸೊ ಎಷ್ಟು ಅಪ್ಲಿಕೇಶನ್ ಬಂದಿರೋದು, ಸೊ 75,000. ಸೊ ಎಷ್ಟು ಅಪ್ಲಿಕೇಶನ್ ಬಂದಿರೋದು, 75,000 ಇಂಟು ಒಂದು ಅಪ್ಲಿಕೇಶನ್ಗೆ ಎಷ್ಟು, 3 rupees. 75,000 ಇಂಟು 3 rupees ಎಷ್ಟು, 2,25,000 ದುಡ್ಡು ಅಪ್ಲಿಕೇಶನ್ ಅಲ್ಲಿ ಅವ್ರಿಗೆ ಬಂತು. 2,25,000. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್. ಸೊ ಶೇರ್ ಅಪ್ಲಿಕೇಶನ್ ನ ಏನೇನ್ ಮಾಡಿದ್ರು ಅಂತ ನೋಡೋಣ. ಶೇರ್ ಅಪ್ಲಿಕೇಶನ್ ದುಡ್ಡನ್ನ ಒಂದು ಶೇರ್ ಕ್ಯಾಪಿಟಲ್ ಟ್ರಾನ್ಸ್ಫರ್ ಮಾಡಿದ್ರು, ಇನ್ನೊಂದು ರೀಫಂಡ್ ಮಾಡಿದ್ರು, ಮತ್ತೆ ಇನ್ನೊಂದು ಅಲಾಟ್ಮೆಂಟಿಗೆ, ಶೇರ್ ಅಲಾಟ್ಮೆಂಟಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಅಂದ್ರೆ ಅಲಾಟ್ಮೆಂಟ್ ಅಲ್ಲಿ ಅಡ್ಜಸ್ಟ್ ಮಾಡಿದ್ರಲ್ವಾ. ಸೊ ಅಪ್ಲಿಕೇಶನ್ ದುಡ್ಡು ಎಷ್ಟು ಬಂದಿತ್ತಪ್ಪ, 2,25,000 ದುಡ್ಡು ಬಂದಿತ್ತು ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು. ಅದರಲ್ಲಿ ಕ್ಯಾಪಿಟಲ್ ಟ್ರಾನ್ಸ್ಫರ್ ಮಾಡೋದು ಎಷ್ಟು ಹೇಳಿ ಲೆಕ್ಕಕ್ಕೆ, 40,000 ಇಂಟು 3. 40,000 ಇಂಟು 3. ಸೊ ಎಷ್ಟಾಯ್ತು, 1,20,000 ಏನಾಯ್ತು, ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡಿದ್ರು. ರೀಫಂಡ್ ಮಾಡಿದೆಷ್ಟು, 15,000 ಶೇರ್ಸ್ ನ ರೀಫಂಡ್ ಮಾಡಿದ್ರು ಇಂಟು 3. 15,000 ಇಂಟು 3 ಎಷ್ಟು, 45,000. ಸೊ ಇನ್ನ 20,000 ಶೇರ್ಸ್ ಏನಿದೆ ಇಂಟು 3 ಅದನ್ನ ಪ್ರೋರೇಟ ಪ್ರಕಾರ ಅಡ್ಜಸ್ಟ್ ಮಾಡಿದ್ರು. ಸೊ ಪ್ರೋರೇಟ ಪ್ರಕಾರ ಎಷ್ಟು, 60,000. ಸೊ ಪ್ರೋರೇಟ ಪ್ರಕಾರ ಏನಿರುತ್ತೆ,
60,000 ಆಯ್ತು. ಸೊ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಟು ಶೇರ್ ಮ್ಯೂಟ್ ಮಾಡ್ಕೊಳ್ಳಿ ನಮ್ಗೆ. ಸೊ ಶೇರ್ ಅಪ್ಲಿಕೇಶನ್ ದುಡ್ಡನ್ನ ನಾವು ಶೇರ್ ಕ್ಯಾಪಿಟಲ್ಗೆ ಮತ್ತೆ ರೀಫಂಡ್ ಮಾಡಿರೋದು ಮತ್ತೆ ಅಲಾಟ್ಮೆಂಟ್ಗೆ ಅಡ್ಜಸ್ಟ್ ಮಾಡೋದು. ನೆಕ್ಸ್ಟ್ ಶೇರ್ ಅಲಾಟ್ಮೆಂಟ್ ಬಂದ್ಬಿಡ್ತೀವಿ. ಅಲಾಟ್ಮೆಂಟ್ ಒಂದಕ್ಕೆ ಎಷ್ಟು 5 rupees, ಅದು ಪ್ರೀಮಿಯಂ ಅಲ್ಲಿ ಈ ಸಲ. ಸೊ ಜನರಲ್ ಎಂಟ್ರಿ ಏನ್ ಬರೀತೀರಾ, ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಂತ ಬರೀತೀರಾ. ಸೊ ಎಷ್ಟು ಶೇರ್ಸ್ ಲೆಕ್ಕಕ್ಕೆ ಎಷ್ಟು ಹೇಳಿ, 40,000 ಲೆಕ್ಕ. ಯಾಕಂದ್ರೆ ಅದನ್ನ ಇದರಲ್ಲಿ ನಾವು ಅಡ್ಜಸ್ಟ್ ಮಾಡ್ಬಿಡ್ತೀವಿ. 60,000 ಅಂತ ತಗೋಬಿಟ್ಟಿರ 40,000 ಮಾತ್ರ ಲೆಕ್ಕ. 40,000 into 5 ಎಷ್ಟು ಅಲಾಟ್ಮೆಂಟ್ ಅಲ್ಲಿ ದುಡ್ಡು ಬರ್ಬೇಕಾದ್ರೆ ನಮ್ಗೆ 2 lakh rupees. 2 lakh ಹೇಗೆ ಅಂತ ಅಂದ್ರೆ 40,000 ನ ಅದು ಪ್ರೀಮಿಯಂ ತೆಗಿರಿ. 40,000 into 3 ಎಷ್ಟು ಪ್ರೀಮಿಯಂ ತೆಗೆದ್ರೆ ಪ್ರೀಮಿಯಂ 2 rupees ಇದೆಲ್ಲ ತೆಗಿತಾ ಇದೀವಿ ನಾವು. ಸೊ 1,20,000. ಸೊ ಎಷ್ಟಾಗುತ್ತೆ, 1,20,000 ಆಗುತ್ತೆ. ನೆಕ್ಸ್ಟ್ ಪ್ರೀಮಿಯಂ ಎಷ್ಟು 2 rupees ಅಲ್ಲ, 40,000 into 2 rupees, ಇಟ್ಸ್ ಬಿಕಮ್ ಹೌ ಮಚ್, 80,000. ಸೊ ಎಷ್ಟಾಗುತ್ತೆ, 80,000 ಆಗುತ್ತೆ. ಸೊ ಇಷ್ಟು 2 ಲಕ್ಷ ಬರ್ಬೇಕಾಯ್ತು, ಅದ್ರಲ್ಲಿ ಕ್ಯಾಪಿಟಲ್ 1,20,000 ಟ್ರಾನ್ಸ್ಫರ್ ಮಾಡ್ತೀರಿ, ನಿಮ್ದು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ಗೆ 80,000 ನ ಟ್ರಾನ್ಸ್ಫರ್ ಮಾಡ್ತೀರಾ. ನೆಕ್ಸ್ಟ್ ಇದಾದಷ್ಟು ಇಷ್ಟು ದುಡ್ಡು ಬಂತ, ಆಕ್ಚುಲಿ ಎಷ್ಟು ಬರ್ಬೇಕಾಯ್ತು ನಮ್ಗೆ ಅಲಾಟ್ಮೆಂಟ್ ಅಲ್ಲಿ 2 lakhs. ಇದನ್ನ ನಾನು ಅಡ್ಜಸ್ಟ್ ಬೇರೆ ಮಾಡಿದೀನಿ ನಾನು ಎಲ್ಲಿ ಅಪ್ಲಿಕೇಶನ್ ಅಲ್ಲಿ. 2 lakh ಅಲ್ಲಿ ಎಲ್ಲಾ ದುಡ್ಡು ಕಟ್ಟಿದಾರೆ, ಅಲಾಟ್ಮೆಂಟ್ ದುಡ್ಡು ಎಲ್ಲ ಕಟ್ಟಿದಾರೆ. ಫಸ್ಟ್ ಕಾಲ್ ಚೇತನ್ ಕಟ್ಲಿಲ್ಲ, ಕ್ಯಾನ್ಸಲ್ ಮಾಡಿದ್ರು. ನಂದನು 2 ಕಾಲ್ ಕಟ್ಲಿಲ್ಲ, 2 ಕಾಲ್ ಆದ್ಮೇಲೆ ಫಸ್ಟ್ ಅಂಡ್ ಸೆಕೆಂಡ್ ಕಾಲ್ ಆದ್ಮೇಲೆ ಕ್ಯಾನ್ಸಲ್ ಮಾಡಿರೋದನ್ನ. 2 lakh ಮೈನಸ್ ನೋಡಿ ಇಲ್ಲಿ ನಾನು ಅಡ್ಜಸ್ಟ್ ಮಾಡಿರೋದು ಎಷ್ಟು 60,000 ಅಲ್ವಾ, ಅದನ್ನ ಮೈನಸ್ ಮಾಡ್ಬೇಕು ಇಲ್ಲಿ. 2 lakh ಮೈನಸ್ 60,000 ಎಷ್ಟಾಯ್ತು, 1,40,000. ಎಷ್ಟು ಬರೀತೀರಾ, 1,40,000 ಅಲಾಟ್ಮೆಂಟ್ ದುಡ್ಡಲ್ಲಿ ನನಗೆ ಬಂದಿದ್ದು. 60,000 ನೀನು ಅಪ್ಲಿಕೇಶನ್ ಅಲ್ಲೇ ಅಡ್ಜಸ್ಟ್ ಮಾಡಾಕಿದ್ಯಾ, ಅದನ್ನ ತೋರ್ಸ್ಕೊಳಂಗಿಲ್ಲ. ಓಕೆ, ಸೊ 1,40,000 ಈ ತರ ಬರೀತೀರಾ. ಈಗ ಶೇರ್ ಫಸ್ಟ್ ಕಾಲಿಗೆ ಬಂದ್ಬಿಡ್ತೀನಿ. ಸೊ ಶೇರ್ ಫಸ್ಟ್ ಕಾಲ್ ಎಷ್ಟು 2 rupees ಅಲ್ವಾ, ಲೆಕ್ಕ ಎಷ್ಟು ಹೇಳಿ 40,000 ಲೆಕ್ಕ. 60,000 40,000 into 2 ಎಷ್ಟು 80,000. ಸೊ ಫಸ್ಟ್ ಕಾಲ್ ಅಲ್ಲಿ ಎಷ್ಟು ಬರ್ಬೇಕಾಯ್ತು 80,000. ಸೊ ಅದ್ರಲ್ಲಿ ಏನಾಯ್ತು ಅಂತಂದ್ರೆ 40,000 ಶೇರ್ಸ್ ಅಲ್ಲಿ ಅದಕ್ಕೆ ಜನರಲ್ ಎಂಟ್ರಿ ಏನ್ ಹೇಳಿ, ಡ್ಯೂ ಎಂಟ್ರಿ ಇದು. This is the due entry. Share first call account debit to share capital account. 40,000 minus 1,000 shares ಚೇತನ್ ಬರ್ಲಿಲ್ಲ, ಆಮೇಲೆ ಇವನು ಕಟ್ಟಿಲ್ಲ, ಯಾರು ನಂದನು ಕಟ್ಟಿಲ್ಲ, 500 shares. ಟೋಟಲ್ ಆಗಿ ಎಷ್ಟು ಶೇರ್ಸ್ ಆಯ್ತು ಮೈನಸ್ ಮಾಡಿದ್ರೆ 38,500 shares ಆಯ್ತು. ಇಂಟು ಒಂದೆಷ್ಟು 2 rupees. ಸೊ 38,000 into 2 rupees ಅಂತ ಅಂದ್ರೆ ಇಟ್ಸ್ ಬಿಕಮ್ ನಮ್ಗೆ 3,000 rupees ಬರ್ಲಿಲ್ಲ, 77,000 rupees ಮಾತ್ರ ಬಂತು. ಯಾವ್ದ್ರಲ್ಲಿ, ಶೇರ್ ಫಸ್ಟ್ ಕಾಲ್ ಅಲ್ಲಿ ನಮ್ಗೆ ಬಂದಿದ್ದು ಇಷ್ಟು. ಸೊ ಶೇರ್ ಫಸ್ಟ್ ಕಾಲ್ ಅಲ್ಲಿ ಇಷ್ಟೇ ಬಂದಿದ್ದು. ಈಗ ಏನ್ ಮಾಡಿದ್ರು ಅಂತಂದ್ರೆ ಮಿಸ್ಟರ್ ಚೇತನ್ ನ ಇಮಿಡಿಯೇಟ್ ಆಗಿ ಏನ್ ಮಾಡಿದ್ರು, ಅವನ್ನ ಫರ್ಫಿಟ್ ಮಾಡಿದ್ರು. ಯಾರನ್ನ, ಮಿಸ್ಟರ್ ಚೇತನ್. ಯಾಕಂದ್ರೆ ಫಸ್ಟ್ ಕಾಲ್ ಆದಷ್ಟು ಫರ್ಫಿಟ್ ಮಾಡಿರೋದು. ಸೊ ಫಸ್ಟ್ ಕಾಲ್ ಆದಷ್ಟು ಫರ್ಫಿಟ್ ಮಾಡಿದ್ರೆ ನಾವು ಇಮಿಡಿಯೇಟ್ ಆಗಿ ಫರ್ ಫೀಚರ್ ಎಂಟ್ರಿ ಬರಬೇಕು. ಇವಾಗ ಹೇಳಿ, ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕು, ಫರ್ ಫೀಚರ್ ಎಂಟ್ರಿ ಬರಬೇಕು. ಯಾವ್ಯಾವ ದುಡ್ಡು ಕಟ್ಟಿಲ್ಲ ಅವನು, ಫಸ್ಟ್ ಕಾಲ್ ಕಟ್ಟಿಲ್ಲ ಅಂತ ಒಂದೇ ಕಾರಣಕ್ಕೆ, ನಂದನ್ನು ಕಟ್ಟಿಲ್ಲ, ಬಟ್ ಅವ್ನು ಹೋಲ್ಡ್ ಮಾಡಿದ್ರು 500 ಶೇರ್ ಅಲ್ವಾ, ಆಮೇಲೆ ನೋಡೋಣ ಅಂತ ಇದ್ ಮಾಡಿದ್ರು. ಬಟ್ ಚೇತನ್ 1000 ಶೇರ್ ಇರೋದ್ರಿಂದ ಅವ್ನು ಏನ್ ಮಾಡಿದ್ರು, ಇಮಿಡಿಯೇಟ್ ಏನ್ ಮಾಡಿದ್ರು, ಫರ್ಫಿಟ್ ಮಾಡಿದ್ರು. ಚೇತನ್ ಎಷ್ಟಾಗುತ್ತೆ 1,000 ಇಂಟು ಎಷ್ಟು ಶೇರ್ಸ್ 10 rupees. ಪ್ರೀಮಿಯಂ ತಗೊಳ್ಳಲ್ಲ ನಾನು ಇಲ್ಲಿ. ಎಷ್ಟು 1,000 ಶೇರ್ಸ್ ಅಲ್ವಾ, 1,000 ಇಂಟು 10 ಎಷ್ಟು 10,000 ಇದು ಮಾಡ್ಬೇಕಾಗಿತ್ತು. ಸೊ ಅದ್ರಲ್ಲಿ ಅವ್ನು ಕಟ್ಟದೇ ಇರೋದು ಯಾವ್ದು ಹೇಳಿ, ಫಸ್ಟ್ ಕಾಲ್ ಅಲ್ವಾ. ಸೊ 1,000 ಇಂಟು 2 rupees. 1,000 ಇಂಟು 2 rupees ಎಷ್ಟು 2,000 rupees ಅವನು ಕಟ್ಲಿಲ್ಲ. ಕಂಪ್ನಿ ಏನ್ ಮಾಡಿದ್ರು, ಅವನ್ನ ಫರ್ಫಿಟ್ ಮಾಡಿದ್ರು. ಎಷ್ಟು 2,000 ಅಂದ್ರೆ ಫರ್ಫೀಚರ್ ಅವ್ನು ಕಟ್ಟಿರೋದು ಎಷ್ಟು ಉಳ್ಕೊತ್ತು, 8,000 ದುಡ್ಡು ವಾಪಸ್ಸು ಕೊಡಲ್ಲ. ಅಂದ್ರೆ 10,000 ಅಲ್ಲಿ 2,000 ಕಟ್ಲಿಲ್ಲ, 8,000 ಫರ್ಫೀಚರ್ ಅಥವಾ ಫರ್ಫಿಟೆಡ್ ಶೇರ್ಸ್ ಅಕೌಂಟ್. ಫರ್ಫೀಚರ್ ಅಂದ್ರೂ ಒಂದೇ, ಅದನ್ನ ನಾವು ಬೇಕಾದ್ರೆ ಫರ್ಫಿಟೆಡ್
ಶೇರ್ಸ್ ಅಕೌಂಟ್. ಸೊ ಇಲ್ಲಿ ಒಂದು ಡಿಫರೆನ್ಸ್ ಏನು ಅಂತಂದ್ರೆ ಮುಂಚೆನೆ ಫರ್ಫಿಟ್ ಮಾಡ್ತಾ ಇದೀವಿ. ಯಾರನ್ನ? ಚೇತನ್ ನಾವ್ ಏನ್ ಮಾಡ್ತಾ ಇದೀವಿ? ಮುಂಚೆನೆ ಫರ್ಫಿಟ್ ಮಾಡ್ತಾ ಇದೀವಿ. ಸೊ 2000 ಮತ್ತೆ 8000. ಸೊ 2000 ಕಟ್ಲಿಲ್ಲ, 8000 ದುಡ್ಡು ಅವನ್ಗೆ ವಾಪಸ್ ಕೊಡಲ್ಲ. ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡು ಉಳಿತು? ಯಾರ್ದು? ಚೇತನ್ದು 8000. 8000 ಹೆಂಗ್ ಉಳಿತು ಅಂತ ಬೇಕಾದ್ರೆ ನೀವು ಲೆಕ್ಕ ಹಾಕೋಬಹುದು. 1000ಗೆ ಅವ್ನಿಗೆ ಆಕ್ಚುಲಿ 1,500 ಶೇರ್ ಸಿಕ್ತಿತ್ತು ಮೋಸ್ಟ್ಲಿ, ಜಾಸ್ತಿ ಶೇರ್ ಸಿಕ್ತಿತ್ತು. ಸೊ ಅಪ್ಲಿಕೇಶನ್ ದುಡ್ಡು ಕಟ್ಟಿದ್ದ, ಅಲಾಟ್ಮೆಂಟ್ ಕಟ್ಟಿದ್ದ ಅವನು. ಸೊ ಟೋಟಲ್ 8 rupees ಕಟ್ಟಿದ್ದ ನಾವು. 1000 into 8 rupees ಎಷ್ಟಾಗುತ್ತೆ? ಅಷ್ಟೇ ತಾನೇ ಆಗೋದು. ಸೊ ಅದು ಕಟ್ಟಿದ್ದ ಅದು. ಸೊ ನೆಕ್ಸ್ಟ್ ಈಗ ಶೇರ್ ಫೈನಲ್ ಕಾಲ್. ಇನ್ ಫರ್ಫಿಟ್ ಆದಷ್ಟು ಏನ್ ಮಾಡಿದ್ರು? ಫೈನಲ್ ಕಾಲಿಗೆ ಬಂದ್ರು. ಸೊ ಫೈನಲ್ ಕಾಲ್ ಡ್ಯೂ ಎಂಟ್ರಿ ಬರಿತಾ ಇದೀವಿ ನಾವು. ಸೊ ಫೈನಲ್ ಕಾಲ್ ಎಷ್ಟು? 40,000 ಶೇರ್ಸ್ ಫೈನಲ್ ಕಾಲ್. ಅದರಲ್ಲಿ ಇವನ್ ಚೇತನ್ನ ಮೈನಸ್ ಮಾಡ್ಬಿಟ್ಟಿದೀವಿ. ಸೊ ಎಷ್ಟು? 39,000 ಶೇರ್ಸ್ ಮಾತ್ರ ದುಡ್ಡು ಬರ್ಬೇಕು ನನಗೆ. ಎಷ್ಟು ಬರ್ಬೇಕು ನನಗೆ? 39,000 ಶೇರ್ಸ್ ಮಾತ್ರ ಬರ್ಬೇಕು. ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ಆಕ್ಚುಲಿ 40,000 ಶೇರ್ಸ್, ಅದರಲ್ಲಿ ನಾನು ಆಲ್ರೆಡಿ ಇವನ್ ಕ್ಯಾನ್ಸಲ್ ಮಾಡಾಯ್ತಲ್ಲ, ಯಾರನ್ನ? ಚೇತನ್ನ. 1,000 ಶೇರ್ಸ್ ದುಡ್ಡು ಹೋಗುತ್ತೆ. ಆಕ್ಚುಲಿ ಎಷ್ಟು ದುಡ್ಡು ಬರ್ಬೇಕು? 39,000 ಇಂಟು ಫೈನಲ್ ಕಾಲ್ ಎಷ್ಟು? 2 rupees, ಅಂದ್ರೆ 78,000 rupees ಮಾತ್ರ ಬರ್ಬೇಕಾಗತ್ತೆ. ಎಷ್ಟು? 78,000 ಮಾತ್ರ ಅಲ್ಲಿ ಬರ್ಬೇಕಾಗತ್ತೆ. ಸೊ 78,000 ಅಂತ ಬರಿತೀವಿ. ಸೊ ಅದಕ್ಕೆ ಶೇರ್ ಫೈನಲ್ ಕಾಲ್ ಅಕೌಂಟ್ ಹೇಳ್ಬಿಟ್ಟು ಶೇರ್ ಕ್ಯಾಪಿಟಲ್. ಈಗ 39,000 ಅಲ್ಲೂ ಅವ್ನು 500 ಶೇರ್ ಕಟ್ಲಿಲ್ಲ. ಯಾರು? ನಂದನ್. 2 ಕಾಲು ಕಟ್ಲಿಲ್ಲ, 500 ಶೇರ್ಸ್. ಸೊ ಅಲ್ಲೂ 500 ಶೇರ್ಸ್ ಹೋಗ್ಲಿಲ್ಲ ಅಂತಂದ್ರೆ ಎಷ್ಟು ಬರುತ್ತೆ? 38,500 ಶೇರ್ಸ್ ಮಾತ್ರ ದುಡ್ಡು ಬರುತ್ತೆ. ಸೊ ಅಮೌಂಟಿಂಗ್ ರುಪೀಸ್ ಎಷ್ಟಾಗುತ್ತೆ? ಅದು 38,500 ಇಂಟು 2 that's become 77,000. That's become 77,000. 77,000. ಸೊ ಈಗ ಎಕ್ಸ್ಪೆಷಲಿ ಇವಂದು ಫರ್ಫಿಟ್ ಮಾಡಿದ್ರು. ನಂದನ್ನು ಏನ್ ಮಾಡಿದ್ರು? ಫರ್ಫಿಟ್ ಮಾಡಿದ್ರು. ಫರ್ಫಿಟ್ ಮಾಡಿದ್ರೆ ಏನು? ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಡೆಬಿಟ್. ಯಾಕಂದ್ರೆ ಅವ್ನು ಕ್ಯಾನ್ಸಲ್ ಆಗಿರೋದು. ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಕ್ರೆಡಿಟ್, ಸಾರಿ, ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಟು ಯಾವ್ಯಾವ ದುಡ್ಡು ಕಟ್ಟಿಲ್ಲ ಅವನು? ಫಸ್ಟ್ ಕಾಲು ಕಟ್ಟಿಲ್ಲ, ಮತ್ತೆ ಸೆಕೆಂಡ್ ಫೈನಲ್ ಕಾಲು ದುಡ್ಡು ಕಟ್ಟಿಲ್ಲ. ಅವನು ಫರ್ಫಿಟ್ ಮಾಡ್ತಾ ಇದ್ದಾರೆ. ಸೊ ಅದ್ ಲೆಕ್ಕಾಚಾರ ಹಾಕೋಣ ಈಗ ನಾವು. ಆಕ್ಚುಲಿ 500 ಶೇರ್ಸ್ ಅಲ್ವಾ? 500 into 10. 500 into 10 ಎಷ್ಟು? 5,000 ದುಡ್ಡು ಬರ್ಬೇಕಾಗಿತ್ತು. ಆ 5,000 ಅಲ್ಲಿ 500 into 2 ಒಂದು, ಇದು ಕೂಡ 500 into 2. ಫಸ್ಟ್ ಕಾಲ್ ಇದ್ದು 2 rupees ಅಲ್ಲ. ಸೊ 1,000 rupees ಬಂದಿತ್ತು ಅವನ ಹತ್ರ. ಎಷ್ಟು? 1,000 ಬರ್ಲಿಲ್ಲ. ಫಸ್ಟ್ ಕಾಲ್ದು ಬರ್ಲಿಲ್ಲ, ಸೆಕೆಂಡ್ ಕಾಲ್ದು ಬರ್ಲಿಲ್ಲ. ಎಷ್ಟು ಬಂದಂಗಾಯ್ತು? 3,000 ಆಯ್ತು. 3,000 ಈಸ್ ಫರ್ಫಿಟೆಡ್ ಶೇರ್ಸ್ ಅಕೌಂಟ್ಗೆ ಹೋಯ್ತು. ಇಲ್ಲಿ 8,000 ಉಳಿತು ಕಂಪ್ನಿಗೆ, ಮತ್ತೆ ಇಲ್ಲಿ ಎಷ್ಟು ಉಳಿತು? 3,000 ಉಳಿತು. ಇದನ್ನ ಅವ್ರಿಗೆ ವಾಪಸ್ ಕೊಡಲ್ಲ. ಚೇತನ್ ಮತ್ತೆ ನಂದನ್ಗೆ ವಾಪಸ್ ಕೊಡಲ್ಲ. ಕಂಪ್ನಿ ಏನ್ ಡಿಸೈಡ್ ಮಾಡ್ಕೊತ್ತು? ಇದನ್ನ ಬೇರೆಯವ್ರಿಗೆ ರೀಇಶ್ಯೂ ಮಾಡೋಣ ಅಂತ ಡಿಸೈಡ್ ಮಾಡ್ತು. ಸೊ ಕಂಪ್ನಿ ಏನ್ ಮಾಡ್ತು? ಇದನ್ನ ಬೇರೆಯವ್ರಿಗೆ ರೀಇಶ್ಯೂ ಮಾಡೋಣ ಅಂತ ಡಿಸೈಡ್ ಮಾಡ್ತು. ಎಷ್ಟಕ್ಕೆ ರೀಇಶ್ಯೂ ಮಾಡೋಣ ಅಂತ ಡಿಸೈಡ್ ಮಾಡ್ತು ನೋಡಿ ಇಲ್ಲಿ? 9 rupees ಅಲ್ಲಿ, ಅಂದ್ರೆ 10 rupees ಶೇರ್ಸ್ ನ 9 rupees ಅಲ್ಲಿ ಏನ್ ಮಾಡ್ತು? ಟೋಟಲ್ ಶೇರ್ಸ್ ಎಷ್ಟು? ಅವನು 1000, ಇವಂದು 1000, ಇವಂದು 500. ಟೋಟಲ್ 1,500 ನ 9 rupees ಗೆ ಇಶ್ಯೂ ಮಾಡಕ್ಕೆ ರೆಡಿ ಮಾಡಿದ್ರು. ಅದಕ್ಕೆ ಜನರಲ್ ಎಂಟ್ರಿ ಏನ್ ಬರೀತೀರಾ ಅಂತಂದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್. ಅಂದ್ರೆ ಬ್ಯಾಂಕ್ ಅಕೌಂಟ್ಗೆ ಎಷ್ಟು? ಅವ್ನು ಎಷ್ಟು ಕಟ್ಟಿದ್ದ? 9 rupees. 1 rupees ಡಿಸ್ಕೌಂಟ್. ಆ ದುಡ್ಡು ಎಲ್ಲಿಂದ ತಗೋತಾರೆ ಹೇಳಿ? ಅವ್ರು ಯಾರು ದುಡ್ಡು ಕಟ್ಟಿರ್ತಾರೆ ಅವ್ರದ್ದು ದುಡ್ಡು ವಾಪಸ್ ಕೊಡಲ್ಲ. ಸೊ ಅವ್ರದಿಂದ ಏನ್ ಮಾಡ್ತಾರೆ? ದುಡ್ಡನ್ನ ತಗೋತಾರೆ. ಸೊ ಆಕ್ಚುಲಿ ಎಷ್ಟು? 1,500 into 9 ಎಷ್ಟು ಬರುತ್ತೆ? 13,500. ಸೊ ಡಿಸ್ಕೌಂಟ್ ಎಷ್ಟು ಕೊಟ್ಟಂಗಾಯ್ತು? 500. ಅದು ಫರ್ಫಿಟೆಡ್ ಶೇರ್ಸ್ ಅಲ್ಲಿ, ಸಾರಿ, 1,500. ಸೊ ಟೋಟಲ್ ಶೇರ್ ಕ್ಯಾಪಿಟಲ್ಗೆ ಎಷ್ಟು ಬರೀತೀರಾ ನೀವು? 15,000. ಸೊ 15,000 ನ ಬರೀತೀರಾ. ಓಕೆ, ದಟ್ಸ್ ಆಲ್. ಅಂದ್ರೆ ಡಿಸ್ಕೌಂಟ್ ಕೊಟ್ಟಂಗಾಯ್ತು. ಸೊ 15,000 ಬರೀತೀರಾ. ನೆಕ್ಸ್ಟ್ ಈ ಫರ್ಫಿಟೆಡ್ ಶೇರ್ಸ್ ಅಲ್ಲಿ ನೋಡಿ, ಇಲ್ಲಿ ಅವಂದು 8,000 ಇದೆ. ಯಾರ್ದು ಹೇಳಿ? ಚಂದನ್ದು. ಸಾರಿ, ಎಸ್, ಅವಂದು ಎಷ್ಟಿದೆ?
ದಿಸ್ ಇಸ್ 8,000 ಫಸ್ಟ್ ಕಾಲ್ ಕಟ್ಟಿಲ್ಲ ಅಂತ ಮಾಡಿರೋದು. ಮತ್ತೆ ಇವಂದು 3,000 ಇದೆ. ಟೋಟಲ್ ಎಷ್ಟಿದೆ? 11,000 ದುಡ್ಡಿದೆ. ಸೊ ಈ 11,000 ಅಲ್ಲಿ ಇವರು ಯೂಸ್ ಮಾಡಿರೋದೆಷ್ಟು? ಔಟ್ ಆಫ್ 11,000 ದೇ ಯೂಸ್ಡ್ ಓನ್ಲಿ ಎಷ್ಟು ಯೂಸ್ ಮಾಡಿದ್ದಾರೆ? 5,500 ಮಾತ್ರ ಯೂಸ್ ಮಾಡಿದ್ರೆ. ಇನ್ನು ಮಿಕ್ಕಿರೋ ದುಡ್ಡು ಎಷ್ಟು? 9,500 ಏನ್ ಮಾಡ್ತಾರೆ ಅವರು? ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ದೇ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್ 9,500. ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ 9,500. ಸೊ ಇಷ್ಟು ಈ ಪ್ರಾಬ್ಲಮ್ ಅಲ್ಲಿ. ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನು ಅಂತ ಅಂದ್ರೆ, ಫರ್ಫೀಚರ್ 2 ಸಲ ಎಂಟ್ರಿ ಬರುತ್ತೆ. ಯಾಕಂದ್ರೆ ಇನ್ನ ಫಸ್ಟ್ ಕಾಲ್ ಆದಷ್ಟು ಕ್ಯಾನ್ಸಲ್ ಮಾಡ್ಬಿಟ್ರು. ಈ ಚಂದನ್ ಅನ್ನೋನ್ ಏನ್ ಮಾಡಿದ್ರು, ಫಸ್ಟ್ ಕಾಲ್ ಆದಷ್ಟು ಏನ್ ಮಾಡಿದ್ರು, ಇವನ್ನ ಫರ್ಫಿಟ್ ಮಾಡಿದ್ರು. ಅದು ಎಂಟ್ರಿ ಬರುತ್ತೆ. ಅದಾದ್ಮೇಲೆ ನಮ್ ಲೆಕ್ಕಕ್ಕೆ ಎಷ್ಟು ಬರುತ್ತೆ ಅಂದ್ರೆ 39,000 ಶೇರ್ಸ್ ಮಾತ್ರ ಲೆಕ್ಕ ಬರೋದು. ಯಾಕಂದ್ರೆ ಅವ್ನು ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಬರೋದು ಹೇಳಿ? 39,000 ಕರೆಕ್ಟ್ ಆಗಿ ಬೇಕಾಗತ್ತೆ. ಆಮೇಲೆ ಇವನನ್ನು ಏನ್ ಮಾಡಿದ್ರು, ಅದನ್ನ ಕ್ಯಾನ್ಸಲ್ ಮಾಡಿದ್ರು. ಓಕೆ, ದಟ್ಸ್ ಆಲ್ ಇವತ್ತಿನ ಪ್ರಾಬ್ಲಮ್ ಇದು.